ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಎಲ್ಲರಿಗೂ ನನ್ನ ಒಂದು ಧನ್ಯವಾದಗಳು ಮತ್ತು ನಮ್ಮ ಚಾನಲ್ನ ಮೆಂಬರ್ಶಿಪ್ ತಗೊಂಡಿದ್ದಕ್ಕೆ ಬಹಳಷ್ಟು ಕೃತಜ್ಞನಾಗಿದ್ದೇನೆ. ಸೊ ಹೀಗಾಗಿ ಈ ಮೆಂಬರ್ಸ್ಗಳಿಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸೊ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಆರೋಗ್ಯವನ್ನ ಫೋಕಸ್ ಮಾಡ್ತಾ ಇದ್ದೀವಿ, ಅಥವಾ ಆರೋಗ್ಯದ ಒಂದು ದೃಷ್ಟಿಕೋನವನ್ನ ಬೆಳೆಸ್ತಾ ಇದ್ದೀವಿ. ಅದೇ ಒಂದು ದಿಸೆಯಲ್ಲಿ ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಆರೋಗ್ಯ ಹೇಗೆ ಬರುತ್ತೆ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೆ ನಾವು ದಿನನಿತ್ಯದಲ್ಲಿ ಏನನ್ನ ಮಾಡಿದ್ರೆ ನಮ್ಮ ಆಧ್ಯಾತ್ಮಿಕ ಬದುಕು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ 7 ಚಕ್ರಗಳು ನಮ್ಮ ಒಂದು ದೇಹದಲ್ಲಿ ಇರುತ್ತೆ. ಸೊ 7 ಚಕ್ರಗಳ ಹೆಸರುಗಳನ್ನ ಹೇಳ್ತಾ ಹೋದ್ವಿ ಅಂತ ಹೇಳಿದ್ರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಯ ಚಕ್ರ ಮತ್ತು ಸಹಸ್ರಾರ ಚಕ್ರ. ಈ 7 ಚಕ್ರಗಳಲ್ಲಿ ನಮ್ಮ ಒಂದು ಶಕ್ತಿಗಳ ಒಂದು ಕೇಂದ್ರವಿರುತ್ತೆ. ಈ ಒಂದು ಶಕ್ತಿ ಕೇಂದ್ರಗಳು ಸಮಸ್ಥಿತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಆಧ್ಯಾತ್ಮಿಕ ಬದುಕು, ಆಧ್ಯಾತ್ಮಿಕ ಜೀವನ ಸಂತೋಷವಾಗಿರುತ್ತೆ ಮತ್ತು ನಮ್ಮ ದೇಹದ ಮನಸ್ಸಿನ ಸ್ಥಿತಿ ಬಹಳಷ್ಟು ಸಂತುಲಿತವಾಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ 7 ಕೇಂದ್ರಗಳನ್ನ ನಾವು ದಿನನಿತ್ಯದಲ್ಲಿ ಹೇಗೆ ಪ್ರಚೋದಿಸಬೇಕು ಮತ್ತು ದಿನನಿತ್ಯದಲ್ಲಿ ನಾವು ಏನನ್ನ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಈ 7 ಚಕ್ರಗಳು ಸಮಸ್ಥಿತಿಯಲ್ಲಿದ್ದು ನಮ್ಮ ಒಂದು ಏಳಿಗೆಗೆ, ನಮ್ಮ ಒಂದು ಆರೋಗ್ಯಕ್ಕೆ, ನಮ್ಮ ಒಂದು ಬೆಳವಣಿಗೆಗೆ ಹೇಗೆ ಮಾರ್ಗದರ್ಶಕವಾಗುತ್ತವೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಲಿಕ್ಕೆ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇವುಗಳನ್ನ ಪ್ರಚೋದಿಸುವಂತಹ ವಿಧಗಳು, ಇದರಲ್ಲಿ ಮುಖ್ಯವಾಗಿ 4 ವಿಧಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾವು ಉಪಯೋಗಿಸ್ತಕ್ಕಂಥದ್ದು ದಿನನಿತ್ಯದಲ್ಲಿ ಅಂತ ಹೇಳಿದ್ರೆ ನಾವು ಈ ಒಂದು ಕೇಂದ್ರಗಳ ಮೇಲೆ ಗಮನ ಬಿಟ್ಟು ಉಸಿರಾಟವನ್ನ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಈ ಒಂದು ಕೇಂದ್ರಗಳು ಬಹಳಷ್ಟು ಪ್ರಚೋದಿತವಾಗುತ್ತೆ. ಇದು ಬಹಳಷ್ಟು ಮೂಲಕ್ಕೆ ಹೋಗಿ ನೋಡಿದ್ವಿ ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ಆಧ್ಯಾತ್ಮಿಕದಲ್ಲಿ ನಡೀತಾ ಇರತಕ್ಕಂಥ ಜನರಿಗೆ ಇದರ ಒಂದು ಗೋಪನೀಯತೆ, ಇದರ ಒಂದು ಸರಿಯಾದ ಶಕ್ತಿಗಳ ಅರಿವು ಇರುತ್ತೆ. ಸೊ ಹೀಗಾಗಿ ನಾವು ಬಹಳಷ್ಟು ಉಸಿರನ್ನ ನಾವು ತೆಗೆದುಕೊಂಡು ಬಿಡುವುದು ನಮಗೆ ಅರಿವಿರಲ್ಲ. ಸೊ ಹೀಗಾಗಿ ಅರಿವಿನಿಂದ ಉಸಿರನ್ನ ತೆಗೆದುಕೊಂಡು ಬಿಡುವ ಒಂದು ಕಾರ್ಯವನ್ನ ನಾವು ದಿನನಿತ್ಯದಲ್ಲಿ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಅದು ನಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್, ಸ್ಪಿರಿಚುವಲ್ ವೆಲ್ಬೀಯಿಂಗಿಗೆ ಬಹಳಷ್ಟು ಉಪಯೋಗಕರವಾಗುತ್ತೆ. ನಮ್ಮ ಒಂದು ಆಧ್ಯಾತ್ಮಿಕ ಶಕ್ತಿಗಳು ಬಹಳಷ್ಟು ನೆಗೆಟಿವ್ ಎನರ್ಜೀಸ್ ಅಂತ ಹೇಳಿದ್ರೆ ನಿಷೇಧಾತ್ಮಕ ಶಕ್ತಿಗಳಿಂದ, ನಮ್ಮ ಸುತ್ತಮುತ್ತಲಿನ ನಿಷೇಧಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆತ್ಮಶಕ್ತಿಯನ್ನ ಸಂಕುಚಿತಗೊಳಿಸ್ತಾ ಇರುತ್ತೆ. ಸೊ ಇದಕ್ಕೆ ನಾವು ಆರಾ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ನಮ್ಮ ದೇಹದ ಆರಾ, ನಮ್ಮ ದೇಹದ ಪ್ರಭಾಮಂಡಲ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಪ್ರಭಾಮಂಡಲ ಬಹಳಷ್ಟು ಬಲಿಷ್ಠವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ನಿಷೇಧಾತ್ಮಕ ಶಕ್ತಿಗಳ ಒಂದು ಪರಿಣಾಮ ಬಹಳಷ್ಟು ಕಡಿಮೆ
ಇತ್ತು ಅಂತ ಹೇಳಿದ್ರೆ ನಮ್ಮ ಆಭಾಮಂಡಲ ಬಹಳಷ್ಟು ಜಾಗೃತವಾಗಿರುತ್ತೆ ಮತ್ತು ಬಹಳಷ್ಟು ಶಕ್ತಿಯುತವಾಗಿರುತ್ತೆ. ಸೊ ಹೀಗಾಗಿ ಮೊದಲನೇದಾಗಿ ನಾವು ನಮ್ಮ ಆಭಾಮಂಡಲವನ್ನ ದಿನಂಪ್ರತಿ ಸ್ವಚ್ಛಗೊಳಿಸ್ತಾ ಇರಬೇಕು, ಜಾಗೃತಿಯಿಂದ ಕಾಪಾಡ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ ನಾವು ದಿನನಿತ್ಯದಲ್ಲಿ ಸ್ನಾನ ಮಾಡುವಾಗ ಕಲ್ಲುಪ್ಪು ಒಂದು 3 ಅಥವಾ 4 ಚಮಚೆಯಷ್ಟು ಕಲ್ಲುಪ್ಪನ್ನು ಸ್ನಾನ ಮಾಡುವ ಒಂದು ಪಾತ್ರೆಯಲ್ಲಿ ಹಾಕಿ ಮೊದಲು ಅದನ್ನು ನಮ್ಮ ತಲೆಯಿಂದ ಉಂಗುಷ್ಟದವರೆಗೆ ಸರಿಯಾಗಿ ಸವರಿ ಅದನ್ನು ಆಮೇಲೆ ಬೇರೆ ನೀರಿನಿಂದ ಸರಿಯಾಗಿ ಶೌಚವನ್ನ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ದಿನಂಪ್ರತಿ ಆರಾ ಕ್ಲೀನಿಂಗ್ ಸಾಲ್ಟ್ ವಾಟರ್ ಇಂದ, ಅದು ಸಮುದ್ರಿ ನಮಕ್ಕಿಂದ, ನಮ್ಮ ದಿನನಿತ್ಯದಲ್ಲಿ ಉಪಯೋಗಿಸ್ತಕ್ಕಂಥ ಕಲ್ಲುಪ್ಪಿನಿಂದ 3 ರಿಂದ 5 ಚಮಚೆ ಕಲ್ಲುಪ್ಪನ್ನ ಒಂದು ಸಣ್ಣ ಪಾತ್ರೆಯಲ್ಲಿ ನೀರಿನೊಟ್ಟಿಗೆ ಹಾಕಿ ಸರಿಯಾಗಿ ಬೆರೆಸಿ ನಮ್ಮ ತಲೆಯಿಂದ ಉಂಗುಷ್ಟದವರೆಗೆ ಆ ನೀರನ್ನ ಪೂರ್ತಿಯಾಗಿ ಸ್ನಾನವಾಗಿ ಮಾಡಬೇಕು ಅಂತ ಹೇಳಿದ್ರೆ ಆ ನೀರನ್ನ ಎಲ್ಲ ಕಡೆಗೂ ಹಚ್ಕೊಳ್ಬೇಕು. ಸೊ ಹಿಂಗೆ ಹಚ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಆರಾ ಕ್ಲೀನಿಂಗ್ ಆಗುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ ನಮ್ಮ ಮೇಲೆ ಪರಿಣಾಮ ಬೀರದೆ ಹಾಗೆ ಆಗುತ್ತೆ. ನಮ್ಮ ಆರಾ, ನಮ್ಮ ಪ್ರಭಾವ ಮಂಡಲ, ನಮ್ಮ ಪ್ರಭಾಮಂಡಲ ಬಹಳಷ್ಟು ಜಾಗೃತವಾಗುತ್ತೆ, ಬಹಳಷ್ಟು ಶಕ್ತಿಯುತವಾಗುತ್ತೆ ಸ್ನೇಹಿತರೆ. ಇದು ದಿನನಿತ್ಯದಲ್ಲಿ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಇದು ದೇಹದ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ಮತ್ತು ಸ್ಪಿರಿಚುವಲ್ ವೆಲ್ಬೀಯಿಂಗ್ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಆರೋಗ್ಯಕ್ಕೂ ಸಹ ಬಹಳಷ್ಟು ಪರಿಣಾಮಕಾರಿಯಾದ ಒಂದು ಸೊಲ್ಯೂಷನ್ ಸ್ನೇಹಿತರೆ. ಈಗ ನಮ್ಮ ಒಂದು ದೇಹದಲ್ಲಿ 7 ಚಕ್ರಗಳು ಅಂದರೆ ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ, ವಿಶುದ್ಧಿ ಚಕ್ರ, ಹೃದಯ ಚಕ್ರ ಅಥವಾ ಅನಾಹತ ಅಂತ ಹೇಳ್ತೀವಿ, ಮಣಿಪುರ, ಆಮೇಲೆ ಸ್ವಾಧಿಷ್ಠಾನ, ಮೂಲಾಧಾರ. ಸೊ ಇದೆಲ್ಲದು ನಮಗೆ ಗೊತ್ತಿರುವ ಒಂದು ಸ್ಥಳಗಳು. ಈ ಸ್ಥಳಗಳಲ್ಲಿ ನಾವು ನಮ್ಮ ದೇಹದ ಒಂದು ಬಿಸಿಯನ್ನ ಆ ಒಂದು ಕೇಂದ್ರಗಳಿಗೆ ಕೊಟ್ಟಿದ್ದೇ ಆಯಿತು ಅಂತ ಹೇಳಿದ್ರೆ ಆ ಒಂದು ಕೇಂದ್ರಗಳು ಪ್ರಚೋದಿತವಾಗುತ್ತೆ ಮತ್ತು ಅದು ಆ ಕೇಂದ್ರಗಳಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಥವಾ ಇಂಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ಆ ಕೇಂದ್ರ ಬ್ಯಾಲೆನ್ಸ್ ಆಗುತ್ತೆ, ಸಮಸ್ಥಿತಿಗೆ ಬರುತ್ತೆ. ಹೀಗಾಗಿ ಈ ಒಂದು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮೆಂಬರ್ಸ್ ಆಗಿರೋದು ಬಹಳಷ್ಟು ಖುಷಿ ತಂದಿದೆ ನನಗೆ. ಇನ್ನಷ್ಟು ಜನರಿಗೆ ನನ್ನ ಒಂದು ಚಾನಲ್ನ ರೆಕಮೆಂಡ್ ಮಾಡಿ. ಈ ಥರದ ಒಂದಿಷ್ಟು ವಿಷಯಗಳನ್ನು ನಾನು ಮೆಂಬರ್ಸ್ಗಳಿಗೆ ಸ್ಪೆಷಲ್ ಆಗಿ ಮಾಡಿ ಹಾಕ್ತಾ ಇರ್ತೀನಿ. ಸೊ ಈ ವಿಡಿಯೋ ಲೈಕ್ ಆಯಿತು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.